ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾ ಇದ್ದ. ಗುರುವಿನ ಮಾರ್ಗದರ್ಶನದಲ್ಲಿ ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವವರು ಯಾವ ಯಾವ ರೀತಿಯಲ್ಲಿ ಸಾಧನೆಗಳನ್ನ ಮಾಡ್ತಾರೆ ಅಂತ. ಅಂದರೆ ಮನಸ್ಸನ್ನು ಇಲ್ಲಿ ನಿರ್ಮಲಗೊಳಿಸಿ ಸಿದ್ಧಿಗಳಿಗೆ ಆಸೆ ಪಡದೆ ಸಾಧನೆಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಭಿನ್ನ ಭಿನ್ನ ವಾಸನೆಗಳೆನ್ನುವ ಸಾಧನಗಳನ್ನು ಮಮತೆ ಎನ್ನುವ ತುಪ್ಪದೊಡನೆ ದಹಿಸಿದ ನಂತರ ಎಲ್ಲವೂ ಬೂದಿಯಾಗತೊಡಗುವುದು. ಅಂದರೆ ಇಲ್ಲಿ ಭಿನ್ನ ಭಿನ್ನವಾದ ವಾಸನೆಗಳಿರ್ತಾವಲ್ಲ, ಅವುಗಳನ್ನೆಲ್ಲ ಇಲ್ಲಿ ಮಮತೆಯಿಂದ ಎಲ್ಲವನ್ನ ಸುಟ್ಟಾಕಬೇಕು. ಆ ಸಮಯದಲ್ಲಿ ಯಜ್ಞ ದೀಕ್ಷಿತನು ಸೋಹಮಸ್ಮಿ ಎನ್ನುವ ಮಂತ್ರವನ್ನು ಉಚ್ಚರಿಸುತ್ತಾ ದಹಿಸುತ್ತಿರುವ ಜ್ಞಾನಾಗ್ನಿಯಲ್ಲಿ ಪ್ರಾಣವೆನ್ನುವ ಸುವಾನಾಮಕ ದರ್ಭಪಾತ್ರೆಯಲ್ಲಿ ಇಂದ್ರಿಯ ಕರ್ಮಗಳನ್ನು ಹವನ ಮಾಡುತ್ತಾ ಅಗ್ನಿಯಲ್ಲಿ ಅಂತಿಮ ಆಹುತಿಯನ್ನು ಕೊಡುತ್ತಾನೆ. ಕಡೆಗೆ ಬ್ರಹ್ಮತಾಧ್ಯಾತ್ಮವೆನ್ನುವ ಏಕರೂಪಾವಸ್ಥೆಯಲ್ಲಿ ಯಜ್ಞ ಸಮಾಪ್ತಿ ಉಂಟಾಗುವುದು. ಅನಂತರ ಯಜ್ಞಕರ್ತನು ಸಂಯಮ ಯಜ್ಞದಲ್ಲಿ ಉಳಿದ ಹವಿರ್ಭಾಗವನ್ನು ಅಂದರೆ ಆತ್ಮಾನಂದವನ್ನು ಪುರೋಡಶವಾಗಿ ಗ್ರಹಿಸುತ್ತಾನೆ. ಕೆಲವರು ಈ ಪ್ರಕಾರವಾದ ಯಜ್ಞವನ್ನು ಆಚರಿಸುತ್ತಾ 3 ಲೋಕದಿಂದಲೂ ಮುಕ್ತರಾಗುವರು. ನಾನು ಇದುವರೆಗೂ ಹೇಳಲ್ಪಟ್ಟಿರುವ ಯಜ್ಞ ವಿಧಾನವು ಬೇರೆ ಬೇರೆಯಾಗಿ ಕಾಣಬಂದರೂ ಬ್ರಹ್ಮದೊಡನೆ ಸಮರಸತೆಯನ್ನು ಪಡೆಯುವಂತಹ ಸಾಧ್ಯವು ಒಂದೇ ಆಗಿರುವುದು. ಈ ರೀತಿಯಲ್ಲಿ ನಿಷ್ಕಾಮ ಕರ್ಮವನ್ನು, ಜ್ಞಾನದ ಯೋಗ ಕರ್ಮವನ್ನು ಎಲ್ಲವನ್ನು ಕೃಷ್ಣ ಹೇಳ್ತಾ ಇದ್ದ. ಕೆಲವರು ದ್ರವ್ಯ ಯಜ್ಞವನ್ನು, ಕೆಲವರು ತಪೋಯಜ್ಞವನ್ನು, ಕೆಲವರು ಯೋಗ ಯಜ್ಞವನ್ನು ಮಾಡುವರು. ಇದು ಲೋಕದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಂಥ ವಿಚಾರವೇ ಆಗಿರ್ತದೆ. ಕೆಲವರು ಶಬ್ದಗಳನ್ನೇ ಹೋಮ ಮಾಡುವರು. ಇದನ್ನು ವಾಗ್ಯಜ್ಞ ಎನ್ನುವರು. ಯಾವುದರ ಜ್ಞಾನದಿಂದ ಜ್ಞೇಯ ಬ್ರಹ್ಮದ ಪ್ರಾಪ್ತಿಯಾಗುವುದೋ ಅದನ್ನೇ ಜ್ಞಾನಯಜ್ಞ ಎನ್ನುವರು. ಆದರೆ ಹೇ ಅರ್ಜುನ, ಈ ಸರ್ವಯಜ್ಞಗಳನ್ನು ವಿಧಿವತ್ತಾಗಿ ಆಚರಿಸುವುದು ಕಷ್ಟದ ಕೆಲಸ. ಹೌದು ತಾನೆ? ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಯಜ್ಞ ಕಾರ್ಯಗಳನ್ನು ವಿಧಿವತ್ತಾಗಿ ನೆರವೇರಿಸೋದು ಬಹಳ ಕಷ್ಟದ ಕೆಲಸ. ಆದರೆ ಇಂದ್ರಿಯಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದವರು ತಮ್ಮ ಶಾರೀರಿಕ ಬಲದಿಂದಲೇ ಈ ಸರ್ವಯಜ್ಞಗಳನ್ನು ಸಾಧಿಸುತ್ತಾರೆ. ಇಂತಹವರು ಬಹು ಕುಶಲರು, ಯೋಗಶಕ್ತಿ ಸಂಪನ್ನರು. ಆದುದರಿಂದ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಹವನ ಮಾಡಬಲ್ಲರು. ಗೊತ್ತಾಗ್ತಾ ಇದೆ ಅಲ್ವಾ? ಜೀವಾತ್ಮನನ್ನು ಪರಮಾತ್ಮನಲ್ಲಿ ಹವನ ಮಾಡಬಲ್ಲರು. ಕೆಲವರು ದೃಢ ನಿಶ್ಚಯದಿಂದಲೂ ಅಭ್ಯಾಸ ಬಲದಿಂದಲೂ ಯೋಗ ಸಾಧನೆ ಮಾಡುತ್ತಾ ಅಪಾನವಾಯುವೆಂಬ ಅಗ್ನಿಯಲ್ಲಿ ಪ್ರಾಣವಾಯುವೆಂಬ ದ್ರವ್ಯವನ್ನು ಹವನ ಮಾಡುವರು. ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹವನ ಮಾಡುವರು. ಕೆಲವರು ಪ್ರಾಣ ಅಪಾನಗಳೆರಡನ್ನೂ ನಿರೋಧಿಸುವರು. ಇಂತಹವರನ್ನು ಪ್ರಾಣಾಯಾಮಿಗಳು ಎನ್ನುವರು. ಈಗ ಇದ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಪ್ರಾಣಾಯಾಮ ಮಾಡುವವರು ಯಾರು, ಈ ಯಜ್ಞಗಳನ್ನೆಲ್ಲ ಮಾಡುವವರು ಯಾರು ಅಂತೆಲ್ಲ ಗೊತ್ತಾಯಿತು. ಪ್ರಾಣಾಯಾಮದ ಬಗ್ಗೆ ವಿಚಾರಕ್ಕೆ ನಿಮ್ಗಾಗಲೇ ತಿಳಿಸ್ಕೊಡ್ತೀನಿ. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಈ ಕುಂಭಕ ಪ್ರಾಣಾಯಾಮದ ಬಗ್ಗೆ ಬಹಳ ವಿವರವಾಗಿ ಗ್ರಂಥಗಳನ್ನ ಬರೆದಿದ್ದಾರೆ. ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಅದನ್ನು ತರಿಸ್ಕೊಂಡು ತಿಳ್ಕೊಂಡು ಸಾಧನೆಯನ್ನು ಮಾಡಿ. ಕೆಲವರು ವಜ್ರಯೋಗವೆನ್ನುವ ಯೋಗ ವಿಧಾನವನ್ನು ಅನುಸರಿಸಿ ವಿಷಯರೂಪಿ ಸಮಸ್ತ ಆಹಾರಗಳನ್ನು ನಿಯಮನ ಮಾಡುತ್ತಾ ಧೈರ್ಯದಿಂದ ಪ್ರಾಣದಲ್ಲಿ ಪ್ರಾಣವನ್ನೇ ಹವನ ಮಾಡುತ್ತಾರೆ. ಈ ರೀತಿಯಲ್ಲಿ ಅನೇಕ ಪ್ರಕಾರವಾಗಿ ಯಜ್ಞಗಳನ್ನು ಸಾಧಿಸುವವರೆಲ್ಲ ಮನಸ್ಸಿನ ಸರ್ವವಾಸನೆಗಳನ್ನು ಕಳೆದು ಮೋಕ್ಷವನ್ನೇ ಅಪೇಕ್ಷಿಸುತ್ತಾರೆ. ಯಾವ್ಯಾವ ಥರದ ಸಾಧನೆಗಳಿದಾವೋ ಲೋಕದಲ್ಲಿ ಎಲ್ಲ ಸಾಧನೆಗಳು ಏನು ಮಾಡ್ತವೆ? ಮನಸ್ಸನ್ನು ಲಯ ಮಾಡುವುದರಲ್ಲಿ, ಮನಸ್ಸಿನ ಶಕ್ತಿಯನ್ನು ಕುಂದಿಸುವುದರಲ್ಲಿ ಇವೆಲ್ಲ ಸಾಧನೆಗಳಿರೋದು. ಅದಕ್ಕೋಸ್ಕರನೇ ಮನಸ್ಸಿನ ಸರ್ವ ವಾಸನೆಗಳನ್ನು ಕಳೆದಾಗಲೇ ಮೋಕ್ಷ. ಅದರಿಂದ ಇಲ್ಲಿ ಮನಸ್ಸಿನ ವಾಸನೆಗಳನ್ನು ಕಳೆಯೋದಕ್ಕೆ, ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ಈ ಸಾಧನೆಗಳು ಯಾವ ಪ್ರಕಾರದಲ್ಲಿ ಮಾಡಿದ್ರೂ ಕೂಡ ನಿಮಗೆ ಅದು ಉಪಕಾರಿಯೇ ಆಗಿರುತ್ತದೆ. ಅವರು ಮಾಯಾಮೋಹಾದಿಗಳನ್ನೆಲ್ಲ ದಹಿಸಿ ಸಹಜವಾಗಿರುವ ಆತ್ಮಸ್ವರೂಪವನ್ನೇ ಉಳಿಸಿರುತ್ತಾರೆ. ಇದರಲ್ಲಿ ಅಗ್ನಿಯಾಗಲಿ ಯಜ್ಞಕರ್ತರೆನ್ನುವ ಭೇದವಾಗಲಿ ಸ್ವಲ್ಪವಾದರೂ ಉಳಿಯಲಾರದು. ಈ ಅವಸ್ಥೆಯಲ್ಲಿ ಯಜ್ಞಕರ್ತನ ಬಯಕೆಯು ಪೂರ್ಣಗೊಳ್ಳುವುದರಿಂದ ಯಜ್ಞ ವಿಧಾನವೆಲ್ಲ ಪೂರ್ಣಗೊಂಡು
ಕರ್ಮಾಚರಣೆಯ ಕಲಹವೇ ಇಲ್ಲವಾಗುವುದು. ಆ ಸ್ಥಳದಲ್ಲಿ ವಿಚಾರವಾಗಲಿ ಹೇತುವಾಗಲಿ ಪ್ರವೇಶಿಸುವುದಕ್ಕೆ ಸ್ಥಳವಿಲ್ಲದಂತಾಗಿ ದೋಷರೂಪಿಯಾದ ದ್ವೈತ ಭಾವನೆಯು ಸ್ಪರ್ಶಿಸದಂತೆ ಆಗುವುದು. ಈ ಪ್ರಕಾರ ಯಜ್ಞ ವಿಧಾನವು ಸಮಾಪ್ತಿಯಾಗಲು ನಾಶವಿಲ್ಲದ ಅನಾದಿಯೂ ನಿರ್ದೋಷವಾದ ಬ್ರಹ್ಮಜ್ಞಾನವು ಪ್ರಾಪ್ತವಾಗುತ್ತದೆ. ಯಾವುದೇ ಸಾಧನೆಯನ್ನು ಕೈಗೊಳ್ಳಿ, ಆ ಸಾಧನೆ ಸಂಪೂರ್ಣವಾಗಿ ನೆರವೇರಿದ ಮೇಲೆಯೇ ಜ್ಞಾನ ಪ್ರಾಪ್ತಿಯಾಗೋದು. ಅದರಿಂದ ಇಲ್ಲಿ ಸಾಧನೆ ಬಹಳ ಮುಖ್ಯ. ಅದನ್ನೇ ಬ್ರಹ್ಮನಿಷ್ಠರು ಅಹಂ ಬ್ರಹ್ಮಾಸ್ಮಿ ಎಂಬ ಮಂತ್ರ ರೂಪದಿಂದ ಜಪಿಸುತ್ತಾ ಯಜ್ಞಶೇಷವಾದ ಅಮೃತವನ್ನು ಪಾನ ಮಾಡಿ ಅಮರತ್ವವನ್ನು ಹೊಂದುವರು. ಅವರು ಸಹಜವಾಗಿಯೇ ಬ್ರಹ್ಮಸ್ವರೂಪರಾಗಿರುವರು. ಆದರೆ ಯಾರು ಆತ್ಮ ಸಂಯಮ ರೂಪಿ ಯಜ್ಞವನ್ನು ಮಾಡದೆ ವ್ಯರ್ಥವಾಗಿ ಕಾಲವನ್ನು ಅತಿಕ್ರಮಿಸುವರೋ ಅವರಿಗೆ ವೈರಾಗ್ಯವು ಪ್ರಾಪ್ತಿಯಾಗಲಾರದು. ಏನು ಹೇಳಿದ್ರು ಇಲ್ಲಿ? ಯಾರು ಆತ್ಮ ಸಂಯಮ ರೂಪಿ ಯಜ್ಞವನ್ನು ಮಾಡದೆ ವ್ಯರ್ಥವಾಗಿ ಕಾಲ ಕಳೀತಾರಲ್ಲ ಅವ್ರಿಗೆ ವೈರಾಗ್ಯವೂ ಬರೋದಿಲ್ಲ, ಜ್ಞಾನವೂ ಬರೋದಿಲ್ಲ. ಇಂಥವರು ಈ ಲೋಕದ ಕೆಲಸವನ್ನು ಸರಿಯಾಗಿ ಆಚರಿಸಲಾರರು. ಆತ್ಮಜ್ಞಾನದ ವಿಚಾರದಲ್ಲಿ ಯಾರು ಅಸಡ್ಡೆಯಿಂದ ನಡ್ಕೊಳ್ತಾರೋ, ಶಿಸ್ತುಬದ್ಧವಾಗಿರೋದಿಲ್ವೋ, ಅವರು ಲೌಕಿಕ ವ್ಯವಹಾರವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಹಾಳು ಮಾಡಿರ್ತಾರೆ. ಹೀಗಿರುವಲ್ಲಿ ಪರಲೋಕದ ಸುಖ ಪ್ರಾಪ್ತಿಯ ವಿಷಯದಲ್ಲಿ ಹೇಳಬೇಕಾದುದೇನಿದೆ? ಲೌಕಿಕ ಜೀವನವನ್ನೇ ಹಾಳು ಮಾಡ್ಕೊಂಡಿರ್ತಾರೆ, ಇನ್ನು ಪರಲೋಕ ಪ್ರಾಪ್ತಿಗೆ ಅವರು ಯಾವ ಸಾಧನೆಯನ್ನು ಮಾಡ್ತಾರೆ? ಅಲ್ಲೂ ಕೆಟ್ಟ ಇಲ್ಲೂ ಕೆಟ್ಟ ಅಂತ ಎರಡು ಕಡೆಯೂ ಕೆಡ್ತಾರೆ ಅವರು. ನಾನು ಅನೇಕ ಪ್ರಕಾರವಾಗಿ ಹೇಳಿರುವ ಯಜ್ಞಗಳನ್ನು ವೇದಗಳಲ್ಲಿ ವಿಸ್ತಾರಪೂರ್ವಕವಾಗಿ ನಿರೂಪಿಸಿದೆನು. ಇವುಗಳನ್ನು ವರ್ಣಿಸುವುದರಿಂದ ಉಪಯೋಗವೇನು? ಈಗ ಹೇಳಿದ್ರಲ್ಲ ಯಜ್ಞಗಳನ್ನ, ಯೋಗಗಳನ್ನೆಲ್ಲ ಹೇಳಿದ್ರಲ್ಲ, ಅನೇಕ ವಿಧಗಳನ್ನ, ಇವುಗಳಿಂದ ಏನು ಪ್ರಯೋಜನ ಏನು? ಎಲ್ಲವನ್ನು ವರ್ಣಿಸಿ ಹೇಳ್ಬೋದು, ವಿವರಿಸಿ ಹೇಳ್ಬೋದು. ಆದರೆ ಗುರುವಿನ ಮುಖಾಂತರ ಇದನ್ನು ತಿಳಿದು ಸಾಧನೆ ಮಾಡಬೇಕಾಗಿರೋದು ಭಾಳ ಮುಖ್ಯ. ಅದರಿಂದ ಸಾಧಕರಿಗೆ ಇವೆಲ್ಲ ಗುರುವಿನ ಬಳಿಯಲ್ಲಿ ಸಾಧನೆ ಮಾಡಬೇಕು, ಅತ್ಯವಶ್ಯಕವಾಗಿದೆ. ನಾನು ವೇದ ಸಾರವನ್ನೇ ಹೇಳುವೆನು. ಅನೇಕ ಪ್ರಕಾರವಾದ ಯಜ್ಞಗಳಿಗೆಲ್ಲ ಕರ್ಮವೇ ಬೀಜವಾಗಿರುವುದು. ಇದನ್ನರಿತ ಮೇಲೆ ಬಂಧನ ರೂಪವಾದ ಕರ್ಮವನ್ನು ಆಚರಿಸಬೇಡ. ಬಂಧನ ರೂಪಿಯಾದ ಕರ್ಮ ಆಚರಿಸಬೇಡ, ನೀನು ನಿಷ್ಕಾಮ ಕರ್ಮವನ್ನು ಮಾಡು, ಜ್ಞಾನವನ್ನು ಸಂಪಾದಿಸಿ ಮುಕ್ತನಾಗು ಅಂತ ಅರ್ಜುನನಿಗೆ ಇಲ್ಲಿ ಕೃಷ್ಣನ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.